ದಕ್ಷಿಣ ಆಫ್ರಿಕಾ ಪ್ರವಾಸವನ್ನ ಮುಗಿಸಿ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಡಗಿನಲ್ಲಿ ಬರ್ತಾರೆ. ಬಂದರಿನಲ್ಲಿ ಜನಸ್ತೋಮ ಅಂದ್ರೆ ಸಾಕಷ್ಟು ಜನರು ಸೇರಿರ್ತಾರೆ. ಆವಾಗ ಹಡಗಿನಲ್ಲಿ ಇದ್ದಂತಹ ಇಬ್ಬರು ಪ್ರಯಾಣಿಕರ ನಡುವೆ ಚರ್ಚೆ ನಡೆಯುತ್ತೆ. ಯಾಕೆ ಇಲ್ಲಿ ಇಷ್ಟೊಂದು ಜನ ಸೇರಿದಾರಲ್ಲ ಅಂತ ಹೇಳಿ. ಆವಾಗ ಇನ್ನೊಬ್ಬ ಹೇಳ್ತಾನೆ, ಇಲ್ಲಿ ಇಷ್ಟೊಂದು ಜನ ಸೇರಿರೋದು ಯಾಕೆ ಗೊತ್ತಾ, ಅಲ್ಲಿ ಇಳಿತಾ ಇದ್ದಾನಲ್ಲ ಆ ಮನುಷ್ಯನಿಗೋಸ್ಕರ. ಸರಿ, ಆ ಮನುಷ್ಯನನ್ನ ನೋಡ್ತಾನೆ. ಆತ ಪ್ರಶ್ನೆ ಕೇಳಿದಂಥವನು ಅವನಿಗೆ ಅನಿಸುತ್ತೆ, ಅವನ ಕೂಲಿ ಇದ್ದಾಗಿದ್ದಾನಲ್ಲ, ಅವನಿಗೋಸ್ಕರ ಇಷ್ಟೊಂದು ಜನ ಸೇರಿದಾರ ಇಲ್ಲಿ ಅಂತ ಹೇಳಿ ಗಾಂಧೀಜಿಯ ಬಗೆಗೆ ಹೇಳ್ತಾನೆ. ನಮ್ಗೆ ಅನಿಸೋದು, ಗಾಂಧೀಜಿ ಭಾರತದಿಂದ ಹೋಗುವಾಗ ಅವರು ಏನೂ ಅಲ್ಲದೆ ಹೋಗಿದ್ದಂಥವ್ರು, ಆದರೆ ದಕ್ಷಿಣ ಆಫ್ರಿಕಾದಿಂದ ಬರುವ ಹೊತ್ತಿಗೆ ಅವರಿಗೆ ಇಷ್ಟೊಂದು ಜನಸ್ತೋಮ ಬೆರೆತಿತ್ತು ಅಂತ ಯೋಚನೆ ಮಾಡುವಾಗ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದಂತಹ ಎಲ್ಲ ಹೋರಾಟಗಳು ಭಾರತೀಯರನ್ನ ಮುಟ್ಟಿ ಆದಾಗಲೇ ಭಾರತೀಯರಲ್ಲಿ ಗಾಂಧಿ ಬಗೆಗಿನ ಪ್ರೀತಿಯನ್ನ ಬೆಳೆಸಿದ್ವು ಅನ್ನುವಂಥದ್ದು. ನೋಡಿ, ಭಾರತಕ್ಕೆ ಬಂದಂತಹ ಗಾಂಧೀಜಿ ಸ್ವಾತಂತ್ರ್ಯದ ವೇದಿಕೆಯನ್ನ ಪ್ರವೇಶಿಸೋದು 1920ರಲ್ಲಿ ಅಸಹಕಾರ ಚಳುವಳಿಯ ಮೂಲಕ. ಆ ಅಸಹಕಾರ ಚಳುವಳಿಯನ್ನ ರೂಪಿಸುವಲ್ಲಿಯೂ ಕೂಡ ಗಾಂಧಿ ತೋರಿದಂತಹ ಚಾಣಾಕ್ಷತನ ನಮಗೆ ಅರ್ಥವಾಗಬೇಕು. 1916ರಲ್ಲಿ ಅಲ್ಲಿವರೆಗೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಆಗಾಗಲೇ ಸ್ಥಾಪನೆಯಾಗಿತ್ತು. 1885ರಲ್ಲೇ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೇ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ, ಅದು ನಮಗೆ ಗೊತ್ತಿದೆ. ಆದರೆ ಗಾಂಧಿಯವರು ಬಂದ ನಂತರ ಆ ಕಾಂಗ್ರೆಸ್ನಲ್ಲಿಯೂ ಕೂಡ ಆದಂತಹ ಬದಲಾವಣೆಗಳು, ಅದು ಪಡೆದಂತಹ ವಿಸ್ತಾರ ಏನಿತ್ತು ಅದನ್ನು ಬಹಳ ಸ್ಪಷ್ಟವಾಗಿ ಕೃತಿ ವಿವರಿಸಿದೆ. ನೋಡಿ, 1916ರಲ್ಲಿ ಬ್ರಿಟಿಷರು ರೌಲತ್ ಕಾಯ್ದೆ ಅಂತ ತರ್ತಾರೆ. ಆಗಾಗಲೇ ಸ್ವಾತಂತ್ರ್ಯ ಚಟುವಟಿಕೆಗಳು ನಡೀತಾ ಇದ್ವು. ಬ್ರಿಟಿಷರಿಗೆ ಗೊತ್ತಾಗುತ್ತೆ ಇವರೇನೋ ಭಾರತೀಯರು ನಮ್ಮ ವಿರುದ್ಧ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ರೌಲತ್ ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆ ಪ್ರಕಾರ ಯಾರೂ ಗುಂಪು ಕೂಡೋಂಗಿಲ್ಲ, ಶಸ್ತ್ರಗಳನ್ನು ಬೆಳೆಸೋಂಗಿಲ್ಲ, ಎಲ್ಲರೂ ಸಭೆಗಳನ್ನು ನಡೆಯೋ ಹಾಗಿಲ್ಲ, ಹೀಗೆಲ್ಲ ನಿಯಮಗಳನ್ನು ತರ್ತಾರೆ. ಆಗ ನಮ್ಮ ದೇಶದ ಜನತೆಗೆ ಇದು ಕಷ್ಟವಾಗುತ್ತೆ. ಒಬ್ರಿಗೊಬ್ರು ಮಾತಾಡೋಂಗಿಲ್ಲ ಅಂದ್ರೆ ಇದೆಂತ ಅನುಮಾನದ ರೀತಿಯನ್ನು ಬೆಳೆಸ್ತಾ ಇದ್ದಾರೆ ಬ್ರಿಟಿಷರು ಅಂತ. ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ 1916ರಲ್ಲಿ ರೌಲತ್ ಕಾಯ್ದೆ ಅಂತ ತರ್ತಾರೆ. ರೌಲತ್ ಕಾಯ್ದೆಯನ್ನ ತಂದಾಗ ಭಾರತೀಯರಿಗೆ ಅದು ಒಪ್ಪಿಗೆ ಆಗೋದಿಲ್ಲ. ಯಾಕೆ ಭಾರತೀಯರ ಮೇಲೆ ಇಂಥ ನಿಶ್ಚಿತಗಳನ್ನು ನೀಡ್ತಾ ಇದ್ದೀರಿ ನೀವು ಅಂತ. 1919ರಲ್ಲಿ ಏನ್ ಮಾಡ್ತಾರೆ, ಭಾರತೀಯರೆಲ್ಲ ಜಲಿಯನ್ ವಾಲಾಬಾಗ್ ಅನ್ನುವಂಥಲ್ಲಿ ರೌಲತ್ ಕಾಯ್ದೆಯನ್ನ ನಿಷೇಧಿಸುವಂತಹ ಸಭೆಯನ್ನ ಸೇರ್ತಾರೆ. ಆ ಸಭೆಯನ್ನ ಬ್ರಿಟಿಷರು ಬಹಳ ಅಮಾನುಷ ರೀತಿಯಲ್ಲಿ ಹತ್ತಿಕ್ತಾರೆ. ಅಲ್ಲಿಯ ಜನರಲ್ ಡಯರ್ ಅನ್ನುವಂತಹ ಸೇನಾಧಿಕಾರಿಯನ್ನ ನೇಮಿಸಿ ಆ ಸಭೆಯಲ್ಲಿ ನೆರೆದಂತಹ ಎಲ್ಲ ಜನರ ಮೇಲೆ ಗುಂಡನ್ನ ಹಾರಿಸಲಾಗುತ್ತೆ. 1650 ಸುತ್ತು ಗುಂಡು ಹಾರಿಸ್ತಾರೆ. 349ಕ್ಕೂ ಹೆಚ್ಚು ಜನರು ಅಲ್ಲಿ ಮರಣ ಹೊಂದುತ್ತಾರೆ. ಆ ಘಟನೆಯನ್ನ ಗಾಂಧೀಜಿ ಎಷ್ಟು ಚೆನ್ನಾಗಿ ರಾಜಕೀಯ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಳೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಆವರೆಗಿನ ಸ್ವಾತಂತ್ರ್ಯ ಹೋರಾಟ ಏನಿತ್ತು ಸಮುದಾಯಕ ಆಗಿತ್ತು. ಇಡೀ ಭಾರತದ ಜನರೆಲ್ಲ ಕೂಡಿ ನಾವು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ರೈತರಿಗೆ ಕಷ್ಟ ಬಂದಾಗ ರೈತರು ಜಗಳ ಮಾಡಿದ್ರು, ಹಾಗೆ ಕಾರ್ಮಿಕರಿಗೆ ಕಷ್ಟ ಬಂದಾಗ ಕಾರ್ಮಿಕರು ಬ್ರಿಟಿಷ್ ವಿರುದ್ಧ ಓಡಾಡ್ತಿದ್ರು. ಮೈಸೂರಿಗೆ ಕಷ್ಟ ಬಂದ್ರೆ ಮೈಸೂರು ಸಂಸ್ಥಾನ ಅಷ್ಟೇ ಹೋರಾಟ ಮಾಡ್ತಿತ್ತು. ಈ ಕಡೆ ತಿರುವಾಂಕೂರಿನವ್ರಿಗೆ ದಾಳಿ ಮಾಡಿದ್ರೆ ತಿರುವಾಂಕೂರು ಅಷ್ಟೇ ಹೋರಾಟ ಮಾಡ್ತಿತ್ತು. ಬಿಟ್ಟರೆ ಉಳಿದವರೆಲ್ಲ ಮತ್ತೆ ಬ್ರಿಟಿಷ್ ಜೊತೆ ಸೇರ್ಪಡ್ತಾ ಇದ್ರು. ಯಾವಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು ಆವಾಗ ಗಾಂಧೀಜಿಗೆ ಒಂದು ವೇದಿಕೆ ಸಿದ್ಧ ಆಯಿತು. ನಮಗೆ ಯಾವಾಗ ಯುದ್ಧದ ಪರಿಣಾಮ ಅರ್ಥ ಆಗುತ್ತೆ ಅಂದರೆ ನಮ್ಮ ಮನೆ ಮೇಲೆ ಬಾಂಬ್ ಇದ್ರಷ್ಟೇ ನಮಗೆ ಅರ್ಥ ಆಗೋದು. ಅಲ್ಲಿವರೆಗೂ ಏನು ನಡೆದೇ ಇಲ್ಲ ಅಂತ ಆರಾಮಾಗಿರ್ತೀವಿ. ಯಾವಾಗ ನಮಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರುಚಿ ಹತ್ತಿತು ಅಲ್ವಾ, ರಕ್ತವನ್ನು ತಾವೇ ನೋಡ್ಬಿಟ್ರಲ್ಲ ಭಾರತೀಯರು, ಆಗ ಎಲ್ಲರಲ್ಲೂ ಮುಟ್ಟು ಬ್ರಿಟಿಷರು ಎಷ್ಟು ಅಪಾಯಕಾರಿ ಇದ್ದಾರೆ ಈ ದೇಶಕ್ಕೆ. ಕೂಡಲೇ ಗಾಂಧೀಜಿಯವರು 1920ರಲ್ಲಿ ಅಸಹಕಾರ ಚಳವಳಿಯನ್ನು ಘೋಷಣೆ ಮಾಡ್ತಾರೆ. ಆ ಅಸಹಕಾರ ಚಳವಳಿ ಅಹಿಂಸೆಯಿಂದ ನಡಿಬೇಕು ಅಂತಾರೆ. ಅಸಹಕಾರ ಚಳವಳಿ ನಡೆದಾಗ, ಅಸಹಕಾರ ಅಂದರೆ ಬ್ರಿಟಿಷರ ಆಡಳಿತ ಯಂತ್ರಕ್ಕೆ ಭಾರತೀಯರು ಯಾವುದೇ ರೀತಿಯ ಸಹಕಾರ ಕೊಡಬಾರ್ದು ಅನ್ನುವಂಥ